ಎಲ್ಲರಿಗೂ ನಮಸ್ಕಾರ. ನಾವು ಬಂದ ನೋಡಿ ಕಂಕಣವಾಡಿಯ ಕೃಷ್ಣಾ ನದಿ ಒಳಗೆ. ಈ ನದಿ ಒಳಗೆ ಒಂದು ಸ್ಮಾರಕ ಐತ್ರಿ. ಆ ಸ್ಮಾರಕ ಏನು ಐತ್ರಿ ಎಂಬುದನ್ನು ಈಗ ಅಲ್ಲಿ ನೋಡ್ಕೊಂಡು ಬರ್ರಿ. ಆ ವಿಡಿಯೋ ಸ್ಟಾರ್ಟ್ ನೋಡ್ಕೊಂಡು ಬರ್ರಿ. ಈಗ ಮೋಟ್ರಿಗೆ ಓಡಾಡ್ತಾವ್ರಿ. ಇದೆಲ್ಲ ಬ್ಯಾರಲ್ ಬ್ರಿಡ್ಜ್ ಇರೋದು. ಬ್ಯಾರಲ್ ಬ್ರಿಡ್ಜನ್ನು ಈಗೆಲ್ಲ ಎದಕ್ಕೆ ಇಟ್ಟಾರಪ್ಪ ಅಂದ್ರೆ ಈಗ ಹೊಯ ನೀರೆಲ್ಲ ಕುಲ ಆಗೈತ್ರಿ. ಅದ್ರ ಸಂಬಂಧ ಎಲ್ಲ ಬ್ಯಾರಲ್ ಬ್ರಿಡ್ಜನ್ನು ತೆಗೆದಿಟ್ಟಾರ ನೋಡ್ರಿ. ಇಲ್ಲಿ ನಾವು ಐತ್ರಿ ಅದು ಕಂಕಣವಾಡಿ ಹೆಬ್ಬುಲಿ ನೋಡ್ರಿ. ಅದು ಅಂದ್ರೆ ಆಗೆಲ್ಲ ಪ್ರವಾಹದ ಟೈಮ್ದಾಗ ಉಳ್ಕಿದ ಮಂದಿನ ಸಾಕ್ಸಾಕೋದು ಉಪಯೋಗ ಆಕೈತಿ ನೋಡ್ರಿ. ಅದು ಅದೇನು ಕಾಣ್ತತ್ರಿ ಕಂಕಣವಾಡಿ ನೋಡ್ರಿ. ಜಾಲಿ ಕಟ್ಟಿ ಹಂಗೆ ಬಿಡ್ತಾವೆ ನೋಡ್ರಿ. ಈಗ ಅಲ್ಲೊಂದು ದೇವಸ್ಥಾನ ಐತ್ರಿ. ಇಲ್ಲೊಂದು ಅದ್ರಲ್ಲಿ ಅವು ಎಲ್ಲ ಬ್ಯಾರಲ್ ನೋಡ್ರಿ. ಬ್ಯಾರಲ್ಲ ಶೀತ ಬೇರೆ ಇದು ನಾವೆಲ್ಲ ಬಂದು ಬಿದ್ದತ್ರಿ. ಇದು ಅಲ್ಲೊಂದು ಏನು ಕಾಣ್ತತ್ರಿ. ಅದು ಭಾಳ ಪುರಾತನದೈತಿ ನೋಡ್ರಿ. ಅದು ಅದೇನು ಒಂದು 5-6 ವರ್ಷದ ಹಿಂದಿಂದ ಇರ್ಬೋದು ಅನ್ಸೈತ್ರಿ ನನಗಾರೆ. ಅಷ್ಟು ಇರ್ಬೋದ್ರಿ ಅದು. ಆಮೇಲೆ ಇಲ್ಲೊಂದು ಏನು ಕಾಣ್ತತ್ರಿ ಅದು ಇದು ಗುಡಿ ಅಲ್ರಿ. ಇದೊಂದು ಸಮಾಧಿ ಅಂತ ಅನ್ಬೋದು ನೋಡ್ರಿ. ಇದು ಯಾರ್ದಪ್ಪ ಅಂದ್ರೆ ಇಲ್ಲಿ ಹೆಂಗೆ ಕಾಣ್ತತ್ರಿ ಇದು ಸ್ಮಾರಕ ಏನೈತ್ರಿ. ಅದು ಯಾರ್ದಪ್ಪ ಅಂದ್ರೆ ಜಮಖಂಡಿಯ ಪಟವರ್ಧನ ರಾಜರ ಪರಶುರಾಮ ಎಂಬ ರಾಜರದ್ದು ನೋಡ್ರಿ. ಇದನ್ನು ಯಾವಾಗ ತಿರ್ಕೊಂಡ್ರಪ್ಪ ಅಂದ್ರೆ 1924ನೇ ಇಸ್ವಿಯಾಗ ತಿರ್ಕೊಂಡ್ರಿ ಅವರು. ಅದೇ ಒಂದು ಮರದೂಸ್ ಒಳಗೆ ನಮ್ಮ ಕಂಕಣವಾಡಿಯ ಕೃಷ್ಣಾ ನದಿಯ ಮಧ್ಯದೊಳಗೆ ಗಚ್ಚ ಮತ್ತು ಇದನ್ನು ಉಸುಕ ಎಲ್ಲ ಬಳಕೆ ಮಾಡಿ ಇಂಥ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ಯಾರ ನೋಡ್ರಿ. ಅದು ಕೂಡ 1924ನೇ ಇಸ್ವಿ ನೋಡ್ರಿ. ಈಗ 102 ವರ್ಷ ಆಯ್ತು ನೋಡ್ರಿ. ಅಲ್ಲೆಲ್ಲ ಬರ್ದಾರ ನೋಡ್ರಿ. ಅಲ್ಲಿ ಬೋರ್ಡ್ ಮ್ಯಾಗ ಬರೆದಿರುವಂಥ ಪ್ರಕಾರವಾಗಿ ನೋಡೋದಾದ್ರೆ ಇದು ಪರಶುರಾಮ್ ಎಂಬುವರ ಸಮಾಧಿ ನೋಡ್ರಿ. ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಸಮಾಧಿ ಐತಿ ನೋಡ್ರಿ. ಅದಕ್ಕೆ ಅಲ್ಲಿ ಮುಂದೊಂದು ಐತ್ರಿ. ಅದನ್ನೊಂದು ತೋರಿಸಿ ನಿಮಗೆ. ಈ ಸ್ಮಾರಕ ಏನೈತ್ರಿ ಅದು ಭಾಳ ಹಳಿದಂದ್ರೆ 102 ವರ್ಷ ಆಯ್ತು ನೋಡ್ರಿ. ಇದು ಆಮೇಲೆ ಇಲ್ಲಿ ನಾವು ಕೂಡ ಐತಿ ನೋಡ್ರಿ ನಮ್ಮ ಕಂಕಣವಾಡಿ ಕೃಷ್ಣಾ ನದಿ ಒಳಗೆ. ಈಗ ನಾವು ಎಂಥದೈತಿ ನೀವು ತೋರಿಸ್ತೀನಿ ಬರ್ರಿ. ಈಗ ನಾವಿನೊಳಗೆ ಏನೇನು ಸ್ಪೆಷಾಲಿಟಿ ಏನೇನು ಎಂಬುದನ್ನು ನಿಮ್ಗೆ ಸಂಕ್ಷಿಪ್ತವಾಗಿ ತೋರಿಸ್ತಾ ಹೋಗ್ತೀನಿ ನೋಡ್ರಿ. ಈಗ ಇಲ್ಲಿ ನೋಡ್ರಿ ಕೆಳಗೆ ಏನು ಕಾಣಕತ್ತೈತಿಲ್ಲ ಇದು ಪಂಕ ನೋಡ್ರಿ. ಇದು ಎಂಥ ಫುಲ್ ಪವರ್ಫುಲ್ ಇರ್ತೈತಪ್ಪ ಅಂದ್ರೆ ಏನು ಮ್ಯಾಗ ನೋಡ್ರಿ ಎಡ್ಡೆ ಟ್ಯಾಕ್ಟ್ರಿ ಹೇರ್ತಿದ್ರಿ ಇದ್ರ ಮ್ಯಾಗ. ಆದ್ರೂ ಒಟ್ಟು ಏನು ಹಾಕಿದಿಲ್ಲ ನೋಡ್ರಿ. ಅದಕ್ಕೆ ಅಷ್ಟು ಫುಲ್ ಪವರ್ಫುಲ್ ರೀ. ಇದು ಏನು ಕಾಣ್ತತ್ರಲ್ಲ ಇದು ನಾವು ಹಳಸ್ತಾರಲ್ಲ ಹಿಂಗೆ ನಾವು ಹಳಸಾಕ ಏನು ಇರ್ತದ್ರಲ್ಲ ಇದು ನೋಡ್ರಿ. ಇದಕ್ಕೇನು ಅದು ಕರಿತಾರೆ ಅನ್ನೋದಷ್ಟು ಮಾಹಿತಿ ಇಲ್ರಿ. ಇದನ್ನು ಅಂದರೆ ಇದೇನು ಪ್ಯಾನ್ ಇರ್ತರಲ್ಲ ಅದು ಭಾಳ ಹೆವಿ ಇರ್ತೈತೆ ನೋಡ್ರಿ. ನೋಡ್ರಿ ಹೆಂಗೈತೆ ನೋಡ್ರಿ ಪ್ಯಾನ. ಅಟ್ಟ ಫುಲ್ ಸಿಸ್ತೈತ್ರಿ. ಇದ್ರೊಳಗಿರೋದು ಯಾವುದಪ್ಪ ಇಂಜಿನಪ್ಪ ಅಂದ್ರೆ ಟ್ರಕ್ ಇಂಜಿನ್ ನೋಡ್ರಿ. ಅದು ದೊಡ್ಡ ಟ್ರಕ್ ಇರ್ತಾವ್ರಲ್ಲ ಆ ಟ್ರಕ್ ಇಂಜಿನನ್ನು ಇದಕ್ಕೆ ಅಳವಡಿಕೆ ಮಾಡ್ಯಾರ ನೋಡ್ರಿ. ಇದು ಕಂಕಣವಾಡಿ ಕೃಷ್ಣಾ ನದಿ ಈಗೆಲ್ಲ ನೋಡಿ ಕಮ್ಮಿ ಆಗೈತ್ರಿ. ಇದು ನೀರು ಚಲೋ ಇರ್ರಿ. ಇದು ಉಪ್ಪಿನ ನೀರು ಐತ್ರಿ. ಇದು ಆಮ್ಯಾಗ ಇದೇನು ಬ್ಯಾರಲ್ ಹಾಯಲ್ಲ ಇಲ್ಲೇ ತರ್ಮಿಸ್ಯಾರ ಇಲ್ಲಿ. ಇದು ನೋಡ್ರಿ ಕಂಕಣವಾಡಿ ಕೃಷ್ಣಾ ನದಿಗೆ ಬಂದದ್ರಿ ನಾವೀಗ. ಇದೇನು ಕಾಣ್ತತ್ರಿ ಅದು ರಾಜರ ನೋಡಿದ್ದು ಪರಶುರಾಮ ಪಟವರ್ಧನ ಕಿಂಗ್ ಪರಶುರಾಮ್ ಎಂಬುವರ ಒಂದು ಸಮಾಧಿ ನೋಡ್ರಿ. ಅವರು 1883ನೇ ಇಸ್ವಿಯಾಗ ಹುಟ್ಟುತ್ತಾರೆ ಮತ್ತು 1924ನೇ ಇಸ್ವಿಗೆ ತೀರ್ಕೋತಾರೆ. ಇದೇನಪ್ಪ ಅಂದ್ರೆ ನಮ್ಮ ಕಂಕಣವಾಡಿಯ ನಾವು ನೋಡ್ರಿ. ನಾವು ಇಲ್ಲೇ ನಿಂತತ್ರಿ. ಇಲ್ಲೇ ತರ್ಬಿಸಿ ನಿಲ್ಸ್ಯಾರ ಇದನ್ನು. ಆಮ್ಯಾಗ ಅದೇನಪ್ಪ ಅಂದ್ರೆ ಪ್ಯಾನ್ ಕಾಣ್ತತ್ರಿ. ಮತ್ತು ಇದು ನೋಡ್ರಿ ನಮ್ಮ ಕಂಕಣವಾಡಿ ಊರು ನೋಡ್ರಿ ಎಷ್ಟು ಎತ್ತರದಾಗ ಐತೆ ನೋಡ್ರಿ. ಭಾಳ ಹೈಟ್ ಐತ್ರಿ. ಆಮೇಲೆ ಇಳು ಐತೆ ನೋಡ್ರಿ. ಇದು ಆಮ್ಯಾಗ ಆಚಿಕೇನು ಕಾಣ್ತತ್ರಿ ಅದು ನಡುಗಡ್ರಿ. ಅದು ಗೋಸರ ಪುತ್ತನ ನಡುಗಡ್ಡೆ ಅಂತ ಕರಿತಾರೆ ಅದಕ್ಕೆ. ಅಲ್ಲಿ ಒಂದು 700 ಎಕರೆ ಐತೆ ನೋಡ್ರಿ ಅದು. ಆಮ್ಯಾಗ ನಡುವೆಲ್ಲ ನೀರೆಲ್ಲ ಸುತ್ತ ಹೊರದದ್ರಿ. ಹಿಂಗೆ ಅಲ್ಲಿ ಎಲ್ಲ ಉಸುಕ್ ಬಿದ್ದೈತೆ ನೋಡ್ರಿ. ಉಸುಕ್ ಬಿದ್ದರೆ ಆಚಿಕೆ ಎತ್ತರ ಆಗೈತ್ರಿ. ಈಚಿಕೆಲ್ಲ ಗಾರೆ ಬಿದ್ದೈತೆ ನೋಡ್ರಿ. ಈಚಿಕೆಲ್ಲ ಇಟ್ಟೆಲ್ಲ ಕದ್ರಸಾಕತ್ತತ್ರಿ. ಇದೆಲ್ಲ ಏನಪ್ಪ ಅಂದ್ರೆ ಬ್ಯಾರಲ್ ಬ್ರಿಡ್ಜಿಂದ ಎಲ್ಲ ಮಾಡ್ಯಾರ ನೋಡ್ರಿ. ಅಲ್ಲಿ ಒಂದು ಗುಡಿ ಕಾಣ್ತತ್ರಿ. ಆ ಗುಡಿನೂ ಭಾಳ ಹಳಿದೈತ್ರಿ. ಆ ಗುಡಿಗಾಗಿ ಒಂದು ಸ್ಪೆಷಲ್ ಒಂದು ವಿಡಿಯೋ ಮಾಡೇನ್ರಿ. ಆ ವಿಡಿಯೋ ನೀವು ಹಾಕ್ತೀನಿ ನೋಡ್ರಿ. ಅದನ್ನೂ ಒಂದ್ಸತಿ ನೋಡ್ರಿ ನೀವು.